ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಶನಿವಾರ, ನಮ್ಮ ದೇವ್ರ ವಾರ. ಇವತ್ತು ನಾನು ವಾರ ಮಾಡೋಣ ಅಂತ ಅಂದ್ಕೊಂಡೆ. ಇವತ್ತು ಸುಮಾರು ತಿಂಗಳಿಂದ ವಾರ ಮಾಡೋಕ್ಕಾಗಿರಲಿಲ್ಲ, ಸಾಕಷ್ಟು ರೀಸನ್ಸಿಂದ. ಅದಕ್ಕೆಲ್ಲ ಇವತ್ತಾದರೂ ಮಾಡಿಬಿಡೋಣ ಅಂತ ಬೆಳಿಗ್ಗೆ ಬೇಗನೆ ಎದ್ದು ಎಲ್ಲ ಪ್ರಿಪ್ರೇಷನ್ನು ಮಾಡ್ಕೊತಾ ಇದ್ದೀನಿ. ಇವತ್ತು ಶನಿವಾರ 8 ಗಂಟೆ ಆಯಿತು. ಎಲ್ಲ ಕೆಲಸ ಆಯ್ತು. ನಂದು ಮನೆ ಒಂದು ಉಡಿಸ್ಬಿಟ್ಟು ಬಟ್ಟೆ ವಾಶ್ ಮಾಡಿಬಿಟ್ಟು ಸ್ನಾನ ಮಾಡ್ಕೊಂಡು ಬಂದು ಅಡುಗೆ ಮಾಡಬೇಕು. ಇವತ್ತು ಶನಿವಾರ ಆಗಿರೋದ್ರಿಂದ ನಮ್ಮದು ದೇವ್ರ ವಾರ. ಇವತ್ತು ವಾರ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಪಾಲಕ್ಕಿದೆ ಮನೆಯಲ್ಲಿ. ಚಿಕನ್ ತೊಗೊಂಬರ್ತಾರೆ ನಮ್ಮ ಮನೆಯವರು. ಇನ್ನೂ ಎದ್ದಿಲ್ಲ, ಎದ್ಮೇಲೆ ತೊಗೊಂಬರ್ತಾರೆ. ಪಾಲಕ್ ಚಿಕನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಪಾಲಕ್ ಚಿಕನ್ ಗ್ರೇವಿ ಥರ ಮಾಡಿಬಿಟ್ಟು ಅದಕ್ಕೇ ಗೀ ರೈಸ್ ಮಾಡೋಣ ಸಾಕು ಅಂತ. ಅದನ್ನೇ ದೇವ್ರಿಗೂ ಇಡೋಣ ಅಂತ. ದೇವ್ರಿಗೆ ಇದೇನು ಮಾಂಸ ಇಡ್ತಾರೆ ಅಂತ ಅಂದ್ಕೊಳ್ಳಿ. ದಾಸ್ಗಳ ಮನೆಯಲ್ಲಿ ಮಾಂಸನ ಇಡೋದು ದೇವ್ರಿಗೆ. ನಾರಾಯಣನ ಬಂಟರಿಗೆ ಇಡ್ತಾರೆ ಮಾಂಸನ, ನಾರಾಯಣಂಗಿರಲ್ಲ. ನಾರಾಯಣಂಗೆ ಮಾಮೂಲಿ ದೇವ್ರ ಮನೇಲಿ ದೇವ್ರ ಪೂಜೆ ಮಾಡ್ಕೊಬಿಡ್ತೀವಿ. ಈ ಕಡೆ ಅವರ ಬಂಟರನ್ನ ಕರ್ಕೊಂಡು ಬಂದು ಇಟ್ಟು ಅವರಿಗೆ ನಾವು ನಾನ್ ವೆಜ್ ಮಾಡಿರ್ತೀವಿ. ಇದು ನಮ್ಮ ಸಂಪ್ರದಾಯ. ಹಾಗಾಗಿ ಅಷ್ಟು ಕೆಲಸ ಪೆಂಡಿಂಗ್ ಇದೆ ಇವತ್ತು. ಬೇಗ ಎದ್ದೆ, ಒಂದು 5-5:30ಗೆ ಎದ್ದೆ. ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ನಿನ್ನೆ 4:30ಗೆ ಎದ್ದಿದ್ದೆ. ಅದೇ ಯಾಕೋ ಸ್ವಲ್ಪ ಲೈಟಾಗಿ ಸುಸ್ತಾದಂಗೆ ಅನಿಸ್ತಾಯಿತ್ತು. ಬಿಸಿನೀರು ಕುಡಿದಿದ್ದೆ. ಬಿಸಿನೀರು ಕುಡಿದಾದ್ಮೇಲೆ ಒಂದೆರಡು ಡ್ರೈ ಫ್ರೂಟ್ಸ್ ತಿನ್ಕೊಂಡು ದಾಳಿಂಬೆ ಹಣ್ಣು ತಿಂತಿದ್ದೀನಿ. ಅಡುಗೆ ಮಾಡೋದಕ್ಕಿಂತ ಸ್ವಲ್ಪ ಲೇಟ್ ಆಗುತ್ತೆ ಅದಕ್ಕೆ. ಅಂದರೆ ಕೆಲಸ ಮಾಡ್ತಿರ್ತೀನಲ್ವ, ಬಟ್ಟೆ ಹೋಗ್ತೀನಿ, ಎಲ್ಲ ಮಾಡ್ತೀನಿ. ಇನ್ನು ಸ್ವಲ್ಪ ಟಯರ್ಡ್ ಆಗಿಬಿಟ್ರೆ ಅಂದ್ಬಿಟ್ಟು ದಾಳಿಂಬೆ ಹಣ್ಣು ಬಿಡಿಸ್ಕೊಂಡು ತಿಂತಾಯಿದ್ದೀನಿ. ಇನ್ನು ನನ್ನ ಎಲ್ಲ ಕೆಲಸಗಳನ್ನ ಮುಗಿಸಿ ಸ್ನಾನ ಮಾಡಿಕೊಂಡು ಇವಾಗ ಅಡುಗೆ ಮಾಡೋಕ್ಕೆ ಹೋಗಬೇಕು. ನಮ್ಮ ಹಸ್ಬೆಂಡ್ ಇವತ್ತು ಹೋಗಿದ್ದಾರೆ. ಸಖತ್ತು ತಣ್ಣಗಿದೆ, ಮಳೆ ಬರೋ ಥರ ಇದೆ. ಆಮೇಲೆ ಒಂಥರ ಸಂಜೆ ಫೀಲ್ ಕೊಡ್ತಾಯಿದೆ. ಈಗ ಆಲ್ರೆಡಿ 10 ಗಂಟೆ ಆದ್ರೂ ಸಂಜೆ ಥರ ಅಂತ ಅನ್ನಿಸ್ತಾ ಇದೆ. ಮೇಬಿ ಮಳೆ ಬರ್ಬೋದು ಅಂತ ಅನಿಸುತ್ತೆ. ನಾನು ಇನ್ನೂ ಏನು ಅಡುಗೆ ತಯಾರಿ ಮಾಡ್ಕೊಂಡಿಲ್ಲ. ಹೋಗಿ ಅಡುಗೆಗೆಲ್ಲ ಪ್ರಿಪೇರ್ ಮಾಡಬೇಕು. ಆ್ಯಪಲ್ ತಿಂದಿದ್ದೀನಿ, ದಾಳಿಂಬೆ ಹಣ್ಣು ತಿಂದಿದ್ದೀನಿ. ಬರೀ ಹಣ್ಣಲ್ಲೇ ಇರೋದು. ಬೆಳಿಗ್ಗೆ ಒಂಥರ ಬ್ರೇಕ್ಫಾಸ್ಟೇ ಅದು ಅನ್ನೋ ಥರ ಆಯಿತು. ಇವಾಗ ಹೋಗಬೇಕು. ಚಿಕನ್ ಆ್ಯಂಡ್ ಗೀ ರೈಸ್ ಇವತ್ತು ಮಾಡೋಣ. ಪಾಲಕ್ ಚಿಕನ್ ಮತ್ತು ಗೀ ರೈಸ್. ಚಿಕನ್ ತಂದಿದ್ದಾರೆ. ಇಟ್ಬಿಟ್ಟು ದೇವ್ರ ಮನೆ ಕೆಲಸ ಮಾಡೋದು ಫಸ್ಟ್. ಎಲ್ಲ ತಯಾರಿ ಆಗಿದೆ. ಫಸ್ಟ್ಗೆ ಗೀ ರೈಸ್ ಮಾಡಿಬಿಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೂ ಮುಂಚೆ ಮ್ಯಾರಿನೇಟ್ ಮಾಡಬೇಕು. ಚಿಕನ್ನ ಮ್ಯಾರಿನೇಟ್ ಮಾಡಬೇಕು. ಸಾಮಾನ್ಯವಾಗಿ ಈ ಥರ ವಾರಗಳಲ್ಲಿ ಮುದ್ದೆ, ಸಾಂಬಾರು, ಅನ್ನ ಕಂಪಲ್ಸರಿಯಾಗಿ ಮಾಡ್ತಾರೆ. ನಾನು ಗೀ ರೈಸ್ ಮಾಡೋಣ ಅಂತ ಅಂದ್ಕೊಂಡು ಮಾಡ್ತಾಯಿದ್ದೀನಿ. ಅಡುಗೆ ಮನೆ ಒಂಥರ ಲ್ಯಾಬ್ ಥರ. ನಾವು ಇದರಲ್ಲಿ ನಾನಾ ಥರ ಪ್ರಯೋಗಗಳನ್ನ ಮಾಡ್ಬೋದು. ಹೊಸ ಹೊಸ ಎಕ್ಸ್ಪೆರಿಮೆಂಟ್ಗಳನ್ನ ಮಾಡ್ಬೋದು. ಹೊಸ ಹೊಸ ರುಚಿಗಳನ್ನ ಕಂಡು ಹಿಡಿಬೋದು. ಅಡುಗೆಗಳಲ್ಲಿ ಎಕ್ಸ್ಪೆರಿಮೆಂಟ್ ಮಾಡೋದು ನನಗೆ ತುಂಬ ಇಷ್ಟ ಆಗುತ್ತೆ. ಹಾಗೆ ಇನ್ನೊಂದೇನೆಂದರೆ, ಈ ಅಡುಗೆಗೆ ಈ ಥರದ್ದು ಹಾಕಬಾರ್ದು ಅಂತ ಯಾವುದೇ ರೂಲ್ ಅಡುಗೆಗಳಲ್ಲಿ ಇರೋದಿಲ್ಲ. 2 ಪಾಯಿಂಟ್ ನೆನ್ಪಿಟ್ಕೋಬೇಕು. ಒಂದು, ಅಡುಗೆ ಹಾಳಾಗಬಾರ್ದು. ಅಂದರೆ ನೀವೇನು ಮಾಡ್ತೀರಾ ಅದು ಹಾಳಾಗಬಾರ್ದು. ಹಾಳಾಗೋ ರೀತಿಯ ಯಾವುದೇ ಪದಾರ್ಥಗಳನ್ನು ನೀವು ಬಳಸಿರಬಾರ್ದು ಅಷ್ಟೇ. ಇನ್ನೊಂದು, ಅನ್ಹೆಲ್ದಿ ಅಂದರೆ ನಿಮ್ಮ ಹೆಲ್ತಿಗೆ ಯಾವುದು ಒಳ್ಳೆಯದಲ್ಲ ಅದನ್ನು ನೀವು ಯೂಸ್ ಮಾಡಬಾರ್ದು.
ಏನಂದರೆ ಅಡುಗೆ ತುಂಬ ರುಚಿಯಾಗಿ ಬಂದಿರಬೇಕು ಅಷ್ಟೇ. ನೀವು ಏನಾದರೂ ಮಾಡಿ, ನೀವು ಹೆಂಗಾದರೂ ಮಾಡಿ, ರುಚಿಯಾಗಿರಬೇಕು, ಹೆಲ್ದಿಯಾಗಿರಬೇಕು ಅಷ್ಟೇ. ಮತ್ತು ಇನ್ನೊಂದು ರುಚಿಯಾಗಿರಬೇಕು ಅಂತ ಅಂದರೆ 3 ಕರೆಕ್ಟಾಗಿರಬೇಕು. ಒಂದು ಉಪ್ಪು, ಹುಳಿ, ಖಾರ, ಇವು 3 ಕರೆಕ್ಟಾಗಿರಬೇಕು, ಚೆನ್ನಾಗಿ ಬೆಂದಿರಬೇಕು. ಇದಿಷ್ಟೇ ಪಾಯಿಂಟ್. ಈ 4 ಪಾಯಿಂಟ್ ಕರೆಕ್ಟಾಗಿದ್ದರೆ ಎಂಥ ಅಡುಗೆನೂ ತುಂಬ ರುಚಿಯಾಗೇ ಇರುತ್ತೆ. ಬಿಫೋರ್ ಮ್ಯಾರೇಜ್ ನಾನು ಊಟಗಳನ್ನ ಜಡ್ಜ್ ಮಾಡ್ತಾನೇ ಇರಲಿಲ್ಲ. ನನಗೆ ಹೆಂಗಿತ್ತು ಮೈಂಡ್ಸೆಟ್ ಅವಾಗ ಅಂದರೆ, ನಾನು ತುಂಬ ಅನ್ನಕ್ಕೆ, ಊಟಕ್ಕೆ ತುಂಬ ಬೆಲೆ ಕೊಡ್ತಿದ್ದೋಳು. ಹಂಗಿದೆ ಹಿಂಗಿದೆ ಅಂತ ಜಡ್ಜ್ ಮಾಡ್ತಾನೇ ಇರಲಿಲ್ಲ. ಏನೇ ಆಗಿದ್ರೂ ತುಂಬ ಅಡ್ಜಸ್ಟ್ ಮಾಡ್ಕೊಂಡು ಊಟ ಮಾಡ್ತಾಯಿದ್ದೆ. ಆ ಥರ ಇದ್ದೋಳು ಆಫ್ಟರ್ ಮ್ಯಾರೇಜ್ ತುಂಬ ಜಡ್ಜ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಇವಾಗ ನಾನು ಅಬ್ಸರ್ವ್ ಮಾಡ್ತಾಯಿದ್ದೀನಿ, ಹೌದಲ್ವಾ ನಾನು ಈ ಥರ ಯಾಕೆ ಬದಲಾದೆ ಅಂತ. ಪರಿಸರ ನನ್ನ ಬದಲು ಮಾಡಿರ್ಬೋದು, ಆದರೆ ನನ್ನ ಒರಿಜಿನಲ್ ಕ್ಯಾರೆಕ್ಟರ್ನ ನಾನು ಉಳಿಸ್ಕೊಂಡು ಹೋಗಬೇಕು ಅಂತ ಅಂದ್ಕೊಂಡು ಯೋಚನೆ ಮಾಡಿದೆ. ಅದು ನನಗೆ ಅನ್ನಿಸ್ತು, ಅದಕ್ಕೆ ನಿಮ್ಮ ಜೊತೆ ಶೇರ್ ಮಾಡಿದೆ. ಅನ್ನಂ ಪರಬ್ರಹ್ಮ ಸ್ವರೂಪಂ ಅಂತ ಹೇಳ್ತಾರೆ. ಹಾಗಾಗಿ ಜಡ್ಜ್ ಮಾಡಿ ತಿನ್ನೋ ಊಟಕ್ಕೆ ಅವಮಾನ ಮಾಡಬಾರ್ದು. ನಂದು ನಿಂದೆ ಡಾರ್ಕು. ಹೌದಾ? ಊಟ ಎಸಿತದೆ ಸಿಕ್ಕಾಬಿಟ್ಟೆ. 12:30 ಆಲ್ರೆಡಿ. ಬಹುಶಃ ನನ್ನ ಅಡುಗೆಗಳನ್ನ ಜಡ್ಜ್ ಮಾಡೋದು ಶುರು ಆದಾಗ ನಾನು ಇನ್ನೊಬ್ಬರದ್ದು ತಪ್ಪುಗಳನ್ನ ಕಂಡುಹಿಡಿಯೋಕ್ಕೆ ಶುರು ಮಾಡಿದೆ ಅಂತ ಅನಿಸುತ್ತೆ. ಹಾಗಾಗಿ ನನ್ನತನನ ನಾನು ಕಳ್ಕೊಂಡಿರೋದಕ್ಕೆ ನನಗೇ ಬೇಸರ ಇದೆ. ಸೊ ಅದನ್ನು ನಾನು ಬದಲಾಯಿಸ್ಕೋತೀನಿ. ಇದೆಲ್ಲ ಸ್ವಲ್ಪ ಸುಮಾರಾಗಿ ಇದು ಮಾಡಿದ್ದೀನಿ. ಪಾತ್ರೆ ಎಲ್ಲ ಬೆಳಗ್ಬಿಟ್ಟೆ, ಯಾವುದು ಬ್ಯಾಲೆನ್ಸ್ ಪಾತ್ರೆ ಇಲ್ಲ. ಹೀಗಾದರೆ ನಿಮಗೆ ನನಗೂ ಇಲ್ಲಿ ಫೈನಲಿ ನಮ್ಮ ಗ್ರೇವಿ ಚೆನ್ನಾಗಿದೆ. ಮತ್ತು ನಮ್ಮೊಂದು ಈ ರೈಸ್ ಚೆನ್ನಾಗಿದೆ. ಈ ರೈಸ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಇವತ್ತಿನ ಅಡುಗೆ ತುಂಬ ಚೆನ್ನಾಗಿ ಬಂದಿತ್ತು. ಹಾಗೆ ಎಲ್ಲ ಅಡುಗೆ ಮಾಡಿಬಿಟ್ಟು ಎಲ್ಲ ಹಾಗೆ ಅಲ್ಲಿಂದಲ್ಲಿಗೆ ಕ್ಲೀನ್ ಮಾಡಿಬಿಟ್ಟು ಇವಾಗ ಪೂಜೆಗೆ ವ್ಯವಸ್ಥೆ ಎಲ್ಲ ಮಾಡ್ಕೊಂಡ್ವಿ. ಇದು ನನ್ನ ಹಸ್ಬೆಂಡೇ ಮಾಡ್ತಾರೆ. ಈ ಪಾರ್ಟ್ ಏನಿದೆ ನಾನು ಇದಕ್ಕೆ ತಲೆ ಹಾಕೋದಿಲ್ಲ. ದೇವ್ರ ಮನೆ ಏನಿದೆ ಅದರ ಅಲಂಕಾರ ಅದರದ್ದು ಏನಿರುತ್ತೆ ಅದು ನಾನು ನೋಡ್ಕೋತೀನಿ. ಇನ್ನು ಹೊರ್ಗಡೆ ಈ ಥರ ಪೂಜೆ ಮಾಡುವಾಗ ಆ ದೇವ್ರನ್ನ ಇವರೇ ಇಟ್ಟು ಎಲ್ಲ ಪೂಜೆ ಮಾಡೋದು. ಸೊ ಇವ್ರನ್ನ ದಾಸ್ಗಳು ಅಂತ ಕರೀತಾರೆ. ಹಾಗಾಗಿ ಇವರಷ್ಟೇ ಮಾಡ್ತಾರೆ, ನಾವು ಜಸ್ಟ್ ಹೆಲ್ಪ್ ಮಾಡ್ತೀವಿ ಅಷ್ಟೇ. ಅದು ತಂದುಕೊಡೋದು. ಒಟ್ಟಿನಲ್ಲಿ ನಾವು ಈ ಥರ ವಾರಗಳನ್ನ ಮಾಡಿದಾಗ ನಮ್ಮ ಮನೆಯಲ್ಲಿ ಒಂದು ವೈಬ್ ಇರುತ್ತೆ. ಆ ವೈಬು ತುಂಬಾ ಚೆನ್ನಾಗಿರುತ್ತೆ. ಆ ದಿನ ಮಾತ್ರ ಇರುತ್ತೆ ಆ ವೈಬ್. ನನಗೆ ಅಬ್ಸರ್ವ್ ಮಾಡ್ತಾ ಇರ್ತೀನಿ, ಯಾಕೆ ಪ್ರತಿದಿನ ಪೂಜೆ ಮಾಡಿದಾಗಲೂ ಇವತ್ತಿನ ವೈಬ್ ಅವತ್ತು ಬರಲ್ಲ ಅಂತ ಗೊತ್ತಿಲ್ಲ ಯಾಕಂತ. ನಾವು ಫೀಲ್ ಮಾಡಿದ್ರೆ, ಆಧ್ಯಾತ್ಮನ ಫೀಲ್ ಮಾಡಿದ್ರೆ ಅದರಲ್ಲೂ ಒಂದೊಂದು ಟೇಸ್ಟ್ ಸಿಗುತ್ತೆ. ಅದು ಆಧ್ಯಾತ್ಮದಲ್ಲಿ ಮುಳುಗಿರೋರ್ಗೆ ಅಷ್ಟೇ ಅರ್ಥ ಆಗೋದು. ಒಂದು 10 ನಿಮಿಷ ಕೂತ್ಕೊಳ್ಳೋಣ ಅಂತ ಕೂತಿದ್ದೀವಿ. ಊಟ ಮಾಡಬೇಕು. ಬೆಳಗ್ಗೆಯಿಂದ ಊಟ ಮಾಡಿಲ್ಲ, ಹೊಟ್ಟೆ ಹಸಿತಾ ಇದೆ. ನಾನೇ ನಿಂಗೆ ಕಾಣಿಸ್ತಾವೆ. ಆ ಕಡೆ ಬೆಳಕು ಚೆನ್ನಾಗಿದೆ, ನೀನು ಚೆನ್ನಾಗಿ ಕಾಣಿಸ್ತಾ ಇದ್ದೀವಿ. ಈ ಕಡೆ ಬೆಳಕು ಚೆನ್ನಾಗಿಲ್ಲ, ಕಪ್ಪು ಕಾಣಿಸ್ತಾವೆ. ಪೂಜೆ ಎಲ್ಲ ಆಯಿತು. ಕರೆಕ್ಟಾಗಿ 1 ಗಂಟೆ. ಈಗ ಒಂದು 10 ನಿಮಿಷ ಕೂತ್ಕೊಳ್ಳೋಣ ಅಂತ ಕೂತಿದ್ವಿ ಅಷ್ಟೇ. ಇವಾಗ ಎದ್ದು ಊಟ ಮಾಡ್ತೀವಿ. ಕರೆಕ್ಟಾಗಿ 1 ಗಂಟೆ. ನಾನಂತೂ ಚಿಕನ್ ತಿನ್ನೋದೇ ಬಿಟ್ಬಿಡೋಣ ಅಂತ ಅಂದ್ಕೊಂಡೆ. ನನ್ನ ಹಸ್ಬೆಂಡ್ ಅದಕ್ಕೆ ಒಪ್ತಾನೆ ಇಲ್ಲ. ಯಾಕಂದರೆ ಈ ಥರ ಒಂದು ಕಲ್ಚರ್ ನಮ್ಮಲ್ಲಿರುವಾಗ ಚಿಕನ್ನ ನಾವು ದೇವ್ರಿಗೆ ಬಡಿಸುವಾಗ ಅದನ್ನೇ ಬಿಟ್ಬಿಟ್ರೆ ಹೆಂಗೆ ಅನ್ನೋದು ನನ್ನ ಹಸ್ಬೆಂಡ್ ಪ್ರಶ್ನೆ. ಅವ್ರ ಪ್ರಶ್ನೆನೂ ವ್ಯಾಲಿಡ್ ಅಂತ ಅನ್ನಿಸ್ತು. ಈಗಷ್ಟೇ ಊಟ ಆಯಿತು. ಒಂದು 10 ನಿಮಿಷ ರೆಸ್ಟ್ ಮಾಡೋಣ ಅಂದ್ಕೊಂಡ. ಆದರೆ ನಾನು ಒಗ್ದಿಟ್ಟಿರೋ ಬಟ್ಟೆ ಕರೀತಾ ಇದೆ ನನ್ನ. ಬಾಬಾ ಒಗ್ದು ಹಂಗೆ ಬಿಸಾಕ್ಬಿಟ್ಟಿದ್ಯಾ, ಒಣಗಾಕು ನನ್ನ ಅಂತ. 10 ನಿಮಿಷ ಕೂಡ ರೆಸ್ಟ್ ಮಾಡೋಕ್ಕಾಗಲ್ಲ. ಈಗ ಹೋಗ್ಬಿಟ್ಟು ಬಟ್ಟೆ ಹೊಡೆದಾಕ್ಬಿಡ್ತೀನಿ. ಇಲ್ಲಾಂದರೆ ಹೋಗ್ತಿತ್ತು ವೇಸ್ಟ್ ಆಗ್ಬಿಡುತ್ತೆ. ನೋಡಿ ಸೀತಾಫಲ ಎಷ್ಟು ಕಚ್ಚೈತೆ ಅಂತ ಅಲ್ವಾ? ಸಾಕಾಗ್ಬಿಟ್ಟದೆ. ಮಾತ್ರ ಏನಂದರೆ ನನಗೆ ಮತ್ತೆ ಬಾಕೋಬಿಟ್ರೆ ಕಷ್ಟ. ಈ ಮರ ಅದು ವೆಯ್ಟಿಗೆ ಬಾಕೋಬಿಡ್ತದೆ. ಇದನ್ನು ತೆಗ್ಬಿಡ್ಬೇಕಿದ್ನ. ಇದೆಲ್ಲ ಪ್ರಾಬ್ಲಮ್ ಆಯ್ತದೆ. ಎಲ್ಲ ಬೆಳವಣಿಗೆಗೇನೆ ಪ್ರಾಬ್ಲಮ್ ಆಯ್ತದೆ. ಹಂಗೇನಿಲ್ಲ ಕಣ, ಬಟ್ ಸಕ್ಕತ್ತಾಗ್ಬಿಟ್ಟದೆ ಮಾತ್ರ. ಇಲ್ಲಾಂದ್ರೆ ಒಂದು ಸಣ್ಣ ಸಣ್ಣ ಹಣ್ಣುಗಳು. ಇಲ್ಲಾಂದರೆ ಸುಮಾರು ಒಂದು 50ರಿಂದ 70 ಹಣ್ಣು ಕಚ್ಚೈತೆ. ಕೆಲವೊಂದು ಉದುರೋಯ್ತವೆ, ಕೆಲವೊಂದು ಹಂಗೆ ಉಳ್ಕೊತವೆ. ಯಾವ ಉಳ್ಕೊತಾವೋ ಯಾವ ಉದುರೋಯ್ತವೋ ಗೊತ್ತಿಲ್ಲ. ಮಂಡ್ಯ ಹೋಗ್ತಾ ಇದ್ದೀವಿ. ನನ್ನ ಹಸ್ಬೆಂಡ್ ಬರಲ್ಲ, ಅವಳ ಸೋದ್ರ ಮನೆಗೆ ಕಣ್ಣು ಆಪ್ರೇಷನ್ ನೋಡ್ಕೊಂಡು ಬರ್ತೀವಿ ಅಷ್ಟೇ.
3:30 ಟೈಮ್. ಎಲ್ಲ ಮಾಡಿ ವಿಡಿಯೋ ಎಡಿಟ್ ಮಾಡ್ತಾಯಿದ್ದೆ, ನಿದ್ದೆ ಬಂದುಬಿಟ್ಟಿದೆ. ಒಂದು ಅರ್ಧ ಗಂಟೆ ನಿದ್ದೆ ಮಾಡಿದ್ದೆ. ಹಾಗೆ ಹುಷಾರಿರ್ಲಿಲ್ವಲ್ಲ, ಅವರು ನೋಡ್ಕೊಂಡು ಬರೋಕ್ಕೆ ಅಂತ ಹೋಗಿದ್ವಲ್ಲ, ಹಂಗೆ ಮಾರ್ಕೆಟ್ ಸಿಕ್ತು ಮಧ್ಯದಲ್ಲಿ. ಈ ಮಾರ್ಕೆಟ್ಗೆ ಈ ಹಿಂದೆ ಹೋಗಿದ್ವಿ. ಮಾವಿನ ಹಣ್ಣು 79 ರೂಪಾಯಿ ಇತ್ತು ಕೆಜಿ. ಇವತ್ತು 49 ರೂಪಾಯಿಗೆ ಹಾಕಿದ್ರು. ಹೋಗಿ ನೋಡಿದ್ರೆ ಒಂದು ಹಣ್ಣು ಚೆನ್ನಾಗಿಲ್ಲ. ಅವತ್ತೇನಿತ್ತು ಅದೇ ಹಣ್ಣಿರೋದು. ಈ ಶಾಪಲ್ಲಿ ಮಾವಿನ ಹಣ್ಣಂತೂ ಒಂಚೂರು ಚೆನ್ನಾಗಿರಲ್ಲ. ಬೇರೆ ಬೇರೆ ಡಿಫ್ರೆಂಟಾಗಿರುವ ಟೈಪ್ಸ್ ಆಫ್ ಹಣ್ಗಳು ಸಿಗುತ್ತೆ. ಆದರೆ ರೆಗ್ಯುಲರಾಗಿ ಸಿಗುವ ಮಾವಿನ ಹಣ್ಣುಗಳು, ರೆಗ್ಯುಲರಾಗಿ ಸಿಗುವ ಈ ಕರ್ಬೂಜ ಇವೆಲ್ಲ ಅಷ್ಟಕ್ಕಷ್ಟೇ ಹೊರಗಡೆ ತೊಗೊಂಡ್ರೆ ಬೆಸ್ಟ್ ಅಂತ ಅನ್ನಿಸ್ತು. ಬಟ್ ಇಲ್ಲಿ ಕಾಸ್ಟ್ಲಿಗೂ ಕೂಡ ಈ ಥರ ಅಂಗಡಿಗಳಿಗಿಂತ ಈ ಬೀದಿ ಬದಿ ವ್ಯಾಪಾರಿಗಳ ಹತ್ರನೇ ತುಂಬ ಚೆನ್ನಾಗಿ ಸಿಗುತ್ತೆ. ಇನ್ನು ಹೋಗ್ಬೇಕಾದ್ರೆ ಅವ್ರ ಮನೆಗೆ ಎಲ್ಲರ ಬಾಗಿಲಲ್ಲೂ ರಂಗೋಲಿ ನೋಡ್ತಾ ಇದೆ. ನನ್ನ ರಂಗೋಲಿ ಏನು ನಾನು ಕಲ್ತಿದ್ದೀನಿ ಅದನ್ನು ನಾನು ಈ ಥರನೇ ನೋಡಿ ನೋಡಿ ಕಲ್ತಿದ್ದು. ನಾನು ಎಲ್ಲಿ ನೋಡ್ತೀನೋ ಅದನ್ನು ನಾನು ಮನೆಗೆ ಬಂದು ಟ್ರೈ ಮಾಡೇ ಮಾಡ್ತೀನಿ. ಇದು ನನಗೆ ತುಂಬ ಚಿಕ್ಕ ವಯಸ್ಸಿಂದ ಬಂದ ಅಭ್ಯಾಸ. ಸೊ ನಾನಿವತ್ತು ಇಷ್ಟು ಚೆನ್ನಾಗಿ ರಂಗೋಲಿ ಬಿಡಿಸ್ತೀನಿ ಅಂದರೆ ಆ ಅಭ್ಯಾಸನೇ ಕಾರಣ. ಮೇಲ್ಕೋಟೆಗೆ ಹೋಗ್ತಿದ್ದಾಗ ನಾನು ಪ್ರತಿ ಬಾಗಿಲಲ್ಲೂ ದಿನಾ ನೋಡ್ಕೊಂಡು ಹೋಗ್ತಿದ್ದೆ. ಮನೆಗೆ ಬಂದು ಅದನ್ನು ಬುಕ್ಕಲ್ಲಿ ಬರೆಯೋದು ಅದೆಲ್ಲ ಮಾಡ್ತಿದ್ದೆ. ಆ ಹವ್ಯಾಸ ಎಲ್ಲ ಇಟ್ಕೊಂಡಿದ್ದೆ. ಹಾಗಾಗಿ ಇವತ್ತು ನಾನು ತುಂಬ ಚೆನ್ನಾಗಿ ರಂಗೋಲಿಗಳನ್ನ ಬಿಡ್ತೀನಿ. ತುಂಬ ವಿಷಯಗಳಲ್ಲಿ ನಾನು ಹೀಗೇ ಇಂಟ್ರೆಸ್ಟ್ನ ಬೆಳೆಸ್ಕೊಂಡು ಬಂದಿದ್ದು. ಹಾಗೆ ಅವ್ರ ಮನೆಗೆ ಹೋಗಿ ಅವ್ರನ್ನ ನೋಡಿಕೊಂಡು ಮಾತಾಡಿಸ್ಕೊಂಡು ಒಂದಷ್ಟು ಹೊತ್ತಿದ್ದು ಟೈಮ್ ಸ್ಪೆಂಡ್ ಮಾಡಿ ನಮ್ಮ ಮನೆಗೆ ಬಂದ್ವಿ. ಅದಾದಮೇಲೆ ನಾನು ವೀಡಿಯೋ ಮಾಡ್ಕೊಳ್ಳೋಕೆ ಹೋಗಲಿಲ್ಲ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೊಂದು ವೀಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.